ಎಲ್ರಿಗೂ ನಮಸ್ಕಾರ. ತರಾವರಿ ಅಡಿಗೆಗೆ ಸ್ವಾಗತ. ಇವತ್ತು ಮಖಾನ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಮಖಾನ ಪ್ರೋಟೀನ್ ಮತ್ತು ಫೈಬರಲ್ಲಿ ತುಂಬ ರಿಚ್ ಆಗಿದೆ ಮತ್ತು ಲೋ ಇನ್ ಫ್ಯಾಟ್. ಸೊ ಇದು ವೆರಿ ಹೆಲ್ದಿ ಸ್ನ್ಯಾಕ್. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಖಾರ ಸ್ನ್ಯಾಕ್ ಮಖಾನದು ಮತ್ತು ಚಾಕ್ಲೇಟ್ ಎರಡು ಥರ ಹೇಳ್ಕೊಡ್ತಿದ್ದೀನಿ. ಇದಕ್ಕೆ ಫಸ್ಟ್ ನಾವು ಮಖಾನನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಫಸ್ಟ್ ಹಿಂಗೆ ಮುಟ್ಟಿದಾಗ ಪ್ರೆಸ್ ಮಾಡೋಕ್ಕೆ ನೋಡಿದ್ರೆ ಪ್ರೆಸ್ ಆಗೋದಿಲ್ಲ ಇದು. ಸೊ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಒಂದು 5-10 ನಿಮಿಷ ಫ್ರೈ ಮಾಡಿದ್ರೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಅದನ್ನು ಪ್ರೆಸ್ ಮಾಡಿದ್ರೆ ಕ್ರಂಚಿಯಾಗಿ ಉಡಿಯುತ್ತೆ. ಸೊ ಅಲ್ಲಿವರೆಗೂ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದು ಪಾತ್ರೆಯಲ್ಲಿ ತುಪ್ಪ ಅಥವಾ ಎಣ್ಣೆ ತೊಗೋಬೋದು. ಗೀ ತೊಗೊಂಡ್ರೆ ಹೆಲ್ದಿ ಕೂಡ. ಅದಕ್ಕೆ ಕಡಲೆಕಾಯಿ ಬೀಜ ಮತ್ತು ಗೋಡಂಬಿ ಹಾಕಿದ್ದೀನಿ ಇಲ್ಲಿ. ಅದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡು ನೀವು ಬೇಕಾದರೆ ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಮಖಾನ ಹಾಕಿ ಆಮೇಲೆ 1 ಟೀ ಸ್ಪೂನಷ್ಟು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಚಿಲ್ಲಿ ಪೌಡರ್ ಹಾಕಿ. ಇದು ನೀವು ಚಿಲ್ಲಿ ಪೌಡರ್ ಹಾಕಿಲ್ಲ ಅಂದರೂ ಅದ್ರ ಬದಲಾಗಿ ನೀವು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕೂಡ ಹಾಕ್ಬೋದು. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಮಖಾನ ಅಂದರೆ ಲೋಟಸ್ ಸೀಡ್ಸ್. ಏನೇನೋ ಬೇಕ್ರಿ ಐಟಮ್ಸ್ ತಿನ್ನೋ ಬದಲು ಇದು ಮಖಾನ ಹೊಟ್ಟೆನೂ ತುಂಬುತ್ತೆ ಮತ್ತು ಪ್ರೋಟೀನ್ ತುಂಬ ಇರುತ್ತೆ. ಸೊ ಈಗ ಮಖಾನ ಮಿಕ್ಸ್ಚರ್ ರೆಡಿಯಾಗಿದೆ. ಈಗ ಮಕ್ಕಳಿಗೆ ಇಷ್ಟ ಆಗೋಗೆ ಚಾಕ್ಲೇಟ್ ಮಖಾನ ಹೇಗೆ ಮಾಡೋದು ಅಂದರೆ, ಚಾಕ್ಲೇಟ್ನ ಒಂದು ಬೌಲಲ್ಲಿ ಮೆಲ್ಟ್ ಮಾಡ್ಕೊಳ್ಳಿ. ಮೈಕ್ರೋವೇವಲ್ಲಿ ಅದನ್ನು ಕರಗಿಸ್ಕೊಂಡು ಮೆಲ್ಟ್ ಆದಮೇಲೆ ಅದಕ್ಕೆ ಮಖಾನ ಹಾಕಿ, ನಾವು ರೋಸ್ಟ್ ಮಾಡಿರ್ತೀವಲ್ಲ ಆ ಮಖಾನ ಹಾಕಿ ಚೆನ್ನಾಗಿ ಕೋಟ್ ಮಾಡಿ ಮಖಾನನ. ಸೊ ನಿಮ್ಮ ಚಾಕ್ಲೇಟ್ ಮಖಾನ ರೆಡಿ. ತುಂಬ ಹೆಲ್ದಿ ಮತ್ತು ಟೇಸ್ಟಿ ಇದು. ಟ್ರೈ ಮಾಡಿ ಹೇಗಾಯಿತು ಅಂತ ಖಂಡಿತ ತಿಳಿಸಿ. ಬಾಯ್ ಬಾಯ್.